ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ವರ್ಧನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ಇವಾಗ ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಘಮ ಘಮ ಅಂತ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಆಯಿತಾ. ಅನ್ನಕ್ಕೆ, ಮುದ್ದೆಗೆ, ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಬೇಳೆ ಹಾಕಿ, ಬೀನ್ಸು, ಮುಲ್ಲಂಗಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಇವೆಲ್ಲ ಹಾಕಿ ಒಂದು ಸೀಟು ಕೂಗಿಸ್ಕೋಬೇಕು. ಒಂದು ವಿಸಿಲ್ ಕೂಗಿಸ್ಕೊಂಡು ಅದು ಒಂದು ವಿಸಿಲ್ ಬಂದಮೇಲೆ ಅದು ಆರಿ ತಣ್ಣಗಾಗಬೇಕು. ಆಮೇಲೆ ನುಗ್ಗೆಕಾಯನ್ನು ಅದು ಒಂದು ವಿಸಿಲ್ ಹೋದ್ಮೇಲೆ ಮತ್ತೆ ಹಾಕಿ ನೋಡಿ, ಈ ಥರ ಬೆಂದಿರುತ್ತೆ. ತಿರುಗಿಸ್ಕೊಂಡು ಬೇಳೆ ಎಲ್ಲ ಬೆಂದಿರುತ್ತೆ ನೋಡಿ. ಈ ಥರ ಒಂದು 2 ವಿಸಿಲ್ ಕೂಗಿಸ್ಕೋಬೇಕು. ನಾನು ವಿಡಿಯೋ ಇದರಲ್ಲಿ 1 ವಿಸಿಲ್ ತೋರಿಸಿದ್ದೀನಿ. ಆಮೇಲೆ ನುಗ್ಗೆಕಾಯಿ ಹಾಕಿ, ಉಪ್ಪು ಅಳತೆಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕಿ, ತರಕಾರಿಗಳು ಉಪ್ಪು ಹಿಡಿಯುತ್ತೆ. ಉಪ್ಪು ಹಾಕಿ ಸಾಂಬಾರು ಪುಡಿ ನಾವು ಹೋಮ್ ಮೇಡು ಯೂಸ್ ಮಾಡೋದು, ಯಾವುದೇ ಅಂಗಡಿ ಪ್ಯಾಕೆಟ್ಗಳು ನಾವು ಯೂಸ್ ಮಾಡಲ್ಲ. ಇದು ಖಾರದ ಪುಡಿದು ಒಂದು ವಿಡಿಯೋ ಮಾಡ್ತೀನಿ. ಆಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕಿ ತಿರುಗಿಸ್ಬೇಕು. ಮತ್ತು ಒಂದು ವಿಸಿಲ್ ಬೇಯಿಸ್ಕೋಬೇಕು. 1 ವಿಸಿಲ್ ಆದಮೇಲೆ ನೋಡಿ, ಈ ಥರ ಬೆಂದಿರುತ್ತೆ. ಈ ಥರ ಬೆಂದಿರೋದನ್ನು ಮತ್ತೆ ತಿರುಗಿಸ್ಕೊಂಡು ಎಲ್ಲ ತಿರುಗಿಸ್ಬಿಟ್ಟು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಆಮೇಲೆ ಹುಣಸೆಹಣ್ಣು ಹಾಕಿ ಮಿಕ್ಸ್ ಮಾಡಿ, ಸ್ವಲ್ಪ ಕಾಯಿ ತುರಿ, ಆಮೇಲೆ ಒಂದು ಬಾಣಲಿಲಿ ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಒಂದು 1/2 ಟೇಬಲ್ ಸ್ಪೂನ್. ಆಮೇಲೆ ಈ ಕಡೆ ಕುದೀತಾ ಇರುತ್ತೆ. ಅದು ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಬೇಯಿಸ್ತಾ ಇರೋದು. ಆಲ್ರೆಡಿ ಬೆಂದಿದೆ ಎಲ್ಲ. ನೆಕ್ಸ್ಟು ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಅಂಗಡಿ ಸಾಂಬಾರು ಪುಡಿ ಹಾಕಿದ್ರೆ ಇಷ್ಟು ಕಲರ್ಫುಲ್ಲಾಗಿ ಬರೋಲ್ಲ. ಸಾಸಿವೆ ಚಿಟಪಟ ಅಂತ ಅಂದಮೇಲೆ ಅದು ಸಿಡಿಬೇಕು. ಚಿಟಪಟ ಅಂದಮೇಲೆ ಕರಿಬೇವು ಹಾಕಬೇಕು. ಕರಿಬೇವು ಅದು ಚಿಟಪಟ ಅನ್ನಬೇಕು. ನೋಡಿ, ಈ ಥರ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು. ನೋಡಿ, ಈ ಥರ ಬಾಡಿಸ್ಕೊಂಡು ಫ್ರೈ ಆದಮೇಲೆ ಅಂಗಡಿ ಸಾಂಬಾರು ಪುಡಿ ಹಾಕಿಲ್ಲ ನಾವು ಹೋಮ್ ಮೇಡ್ ಸಾಂಬಾರು ಪುಡಿನೇ ನಾವು ಯೂಸ್ ಮಾಡೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ. ಒಣಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಈ ಥರ ಫ್ರೈ ಆದಮೇಲೆ ನಾನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಗ್ಗರಣೆ ಸಾಂಬಾರಿಗೆ ಹಾಕಬೇಕು. ಸಾಂಬಾರಿಗೆ ಹಾಕಿ
ಕುದಿಸ್ಬೇಕು. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅದು ಪ್ರೆಸ್ ಮಾಡಿ, ಫಾಲೋ ಮಾಡಿ ಪ್ಲೀಸ್. ನೋಡಿ ಅಳತೆಗೆ ತಕ್ಕಷ್ಟು ನೀರು. ನಾನು ಇವಾಗ ನಾನು ಮಾಡ್ತಾ ಇರೋ ಸಾಂಬಾರು ಒಂದು 5 ಜನಕ್ಕೆ ಆಗೋ ಥರ ಮಾಡ್ತಾಯಿದ್ದೀನಿ. ಇದೇ ಕ್ವಾಂಟಿಟಿಲಿ ಸ್ವಲ್ಪ ಜಾಸ್ತಿನೂ ಮಾಡ್ಕೋಬೋದು, ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.